Today we are going to be learning the REST concept. Let us see what is a key term. Resource structure or resource directory. Let us see what is a resource structure or resource directory. It refers to a structure or a collection of resources, applications, containers and groups. What is a resource structure or resource directory? It refers structure of collection of resources. So ಇದರಲ್ಲಿ ಸಾಕಷ್ಟು ಸ್ಟ್ರಕ್ಚರ್ ಆರ್ ಕಲೆಕ್ಷನ್ ಆಫ್ ರಿಸೋರ್ಸಸ್ ಇರಬಹುದು ಅಥವಾ ನಿಮ್ಮ ಅಪ್ಲಿಕೇಶನ್ಸ್ ಅಥವಾ ಆ್ಯಪ್ ಇರಬಹುದು, ಇದನ್ನೆಲ್ಲ ಕಂಟೈನರ್ಸ್ ಅಂಡ್ ಗ್ರೂಪ್ಸ್ ನಲ್ಲಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ವಿಚ್ ಮೇ ಹ್ಯಾವ್ ಆನ್ ಅಟ್ರಿಬ್ಯೂಟ್ ಆಕ್ಸೆಸ್ ರೈಟ್ ಸಬ್ಸ್ಕ್ರಿಪ್ಷನ್ ಅಂಡ್ ಡಿಸ್ಕ್. ಸೊ ಈ ರಿಸೋರ್ಸ್ ಸ್ಟ್ರಕ್ಚರ್ ರಿಸೋರ್ಸ್ ಡೈರೆಕ್ಟರಿಗೆ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ. ಕಲೆಕ್ಷನ್ ಆಫ್ ರಿಸೋರ್ಸ್, ಅಪ್ಲಿಕೇಶನ್ಸ್, ಕಂಟೈನರ್ಸ್ ಅಂಡ್ ಗ್ರೂಪ್ಸ್ ಆಗಿರುತ್ತೆ. ಅಂದ್ರೆ ಸಾಫ್ಟ್ವೇರ್ಸ್ ಎಲ್ಲ ಒಂದು ಫೋಲ್ಡರ್ ರೂಪದಲ್ಲಿ ಇರುತ್ತೆ. ಈ ಫೋಲ್ಡರ್ಗೆ ಸಂಬಂಧಪಟ್ಟ ಆಟ್ರಿಬ್ಯೂಟ್ಸ್ ಆಗಿರ್ಬೋದು, ಆಕ್ಸೆಸ್ ರೈಟ್ಸ್ ಆಗಿರ್ಬೋದು, ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಮತ್ತೆ ಡಿಸ್ಕವರಿ ಆಗಿರ್ಬೋದು, ಇದೆಲ್ಲ ನಿಮ್ಮ ರಿಸೋರ್ಸ್ ಸ್ಟ್ರಕ್ಚರ್ ನಲ್ಲಿ ಇರುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಆಸ್ ಡೀಟೇಲ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಓಪನ್ ಮೈ ದಿಸ್ ಪಿ ಸಿ, ದಿಸ್ ಪಿ ಸಿ ನಲ್ಲಿ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡಬಹುದು. ಜಸ್ಟ್ ಇಲ್ಲಿ ಬಂದ ನಂತರ ನೋಡಿ, ಈಗ ನಾನು ಇಲ್ಲಿ ಮೈ ಕಂಪ್ಯೂಟರ್ನ ಓಪನ್ ಮಾಡಿದ್ದೀನಿ. ಮೈ ಕಂಪ್ಯೂಟರ್ ಓಪನ್ ಮಾಡಿದ ನಂತರ ಇಲ್ಲಿ ಸಿ ಡ್ರೈವ್ ಓಪನ್ ಮಾಡ್ತಾ ಇದ್ದೀನಿ. ಸಿ ಡ್ರೈವ್ ಕನ್ಸಿಸ್ಟ್ ಆಫ್ ಅ ಕಲೆಕ್ಷನ್ ಆಫ್ ಫೋಲ್ಡರ್ಸ್, ರೈಟ್? ಇಲ್ಲಿ ಕಲೆಕ್ಷನ್ ಆಫ್ ಫೋಲ್ಡರ್ಸ್ ನಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಟೈಪ್, ಸೈಜ್ ಇಂಥದ್ದೆಲ್ಲ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಡೀಟೇಲ್ ಆಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ವ್ಯೂ ಕಂಟೆಂಟ್ ಅಂತ ಕೊಟ್ಟಿದ್ದೀವಿ ಅಂತ ಅನ್ಕೊಳ್ಳಿ. ಈ ರೀತಿಯಲ್ಲಿ ಬರುತ್ತೆ. ಈ ರೀತಿಯ ಸ್ಟ್ರಕ್ಚರ್, ಪಾತ್ ಮತ್ತೆ ಅದರ ಆಕ್ಸೆಸ್ ರೈಟ್ಸ್ ಏನೆಲ್ಲ ಉಂಟು ಅನ್ನೋದನ್ನೆಲ್ಲ ಗೊತ್ತಾಗ್ಬೇಕಂತ ಹೇಳಿದ್ರೆ ಇದನ್ನೇ ನಾವಿಲ್ಲಿ ಏನಂತ ಹೇಳ್ತಾ ಇದ್ವಿ, ರಿಸೋರ್ಸ್ ಸ್ಟ್ರಕ್ಚರ್ ಆರ್ ರಿಸೋರ್ಸ್ ಡೈರೆಕ್ಟರಿ ಅಂತ ಹೇಳ್ತೀವಿ. ರಿಸೋರ್ಸ್ ಸ್ಟ್ರಕ್ಚರ್ ಆರ್ ರಿಸೋರ್ಸ್ ಡೈರೆಕ್ಟರಿ. ಓಕೆ, ಸೊ ಅದನ್ನು ನೀವು ನೆನಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಓಪನ್ಡ್ ಹಿಯರ್ ಚಾಪ್ಟರ್ 3. ಈ ಚಾಪ್ಟರ್ 3 ಅನ್ನುವ ಡೈರೆಕ್ಟರಿ ಓಪನ್ ಮಾಡಿದ್ದೀನಿ. ಇದು ಒಂದು ಕಂಟೈನರ್ ನಲ್ಲಿ ಇರುತ್ತೆ. ಏನೆಲ್ಲ ಇದೆಲ್ಲ ಉಂಟು, ಡೇಟ್ ಮಾಡಿಫೈಡ್ ಯಾವಾಗ, ಫೈಲ್ ಟೈಪ್ ಏನು, ಸೈಜ್ ಏನು, ಮತ್ತೆ ಏನೆಲ್ಲ ರೈಟ್ಸ್ ಇದು ಇಲ್ಲಿ ಬರ್ತಾ ಇಲ್ಲ, ಕಂಪ್ಲೀಟ್ ಡೀಟೇಲ್ಸ್ ಸಮೇತ ಬಂದ್ರೆ ಅದನ್ನು ನಾವಿಲ್ಲಿ ರಿಸೋರ್ಸ್ ಸ್ಟ್ರಕ್ಚರ್ ಆರ್ ರಿಸೋರ್ಸ್ ಡೈರೆಕ್ಟರಿ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಪಾತ್. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಪಾತ್. ಓಕೆ, okay, let us see what is a path. Path denotes a navigation path between two ends when accessing a resource. So ಇಲ್ಲಿ path ಏನಂತ ಹೇಳ್ತಾ ಇದ್ದಾರೆ, ನ್ಯಾವಿಗೇಷನ್ ಪಾತ್ ಬಿಟ್ವೀನ್ ಟೂ ಎಂಡ್ಸ್ ವೆನ್ ಆಕ್ಸೆಸಿಂಗ್ ಎ ರಿಸೋರ್ಸ್. ಏನೇ ಒಂದು ರಿಸೋರ್ಸ್ ನ ಆಕ್ಸೆಸ್ ಮಾಡ್ತಿರುವ ಕಂಪ್ಲೀಟ್ ಪಾತ್ ಅನ್ನು ತೋರಿಸುತ್ತೆ, ಕಂಪ್ಲೀಟ್ ಎಂಡ್ ನ ಪಾತ್ ತೋರಿಸುತ್ತೆ. ಪಾತ್ ಸ್ಪೆಸಿಫಿಕೇಶನ್ ಕ್ಯಾನ್ ಬಿ URI ಆರ್ URL ಟೈಪ್. ಸೊ ಈ ಪಾತ್ ಸ್ಪೆಸಿಫಿಕೇಶನ್ ಹೇಗೆ ಇರುತ್ತೆ, ಹೇಗೆ ಉಂಟು ಅಂತ ಹೇಳ್ತಾ ಇದ್ದಾರೆ, URI ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ಆರ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಟೈಪ್ ಆಗಿರುತ್ತೆ. ದ ಸ್ಟ್ರಕ್ಚರ್ ಆಫ್ URI ಈಸ್ ಹೈರಾರ್ಕಿಯಲ್. ಇಲ್ಲಿ ಸ್ಟ್ರಕ್ಚರ್ ಆಫ್ URL ಹೈರಾರ್ಕಿಯಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಂಟಿಟಿ ಆಫ್ಟರ್ ದ ಸೈನ್ ಸ್ಲಾಶ್ ಇಸ್ ಎ ಚೈಲ್ಡ್ ಆಫ್ ದ ಪೇರೆಂಟ್ ಬಿಫೋರ್ ದ ಸೈನ್ ಸ್ಲಾಶ್. ಸೊ ಇಲ್ಲಿ ಪಾತ್ ಅಂತ ಹೇಳುವಾಗ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಓಪನ್ಡ್ ಹಿಯರ್. ಇಲ್ಲಿ ನೀವು ನೋಡ್ತಾ ಇರಬಹುದು, ಐ ಥಿಂಕ್ ಇಟ್ ಈಸ್ ನಾಟ್ ಡಿಸ್ಪ್ಲೇಯಿಂಗ್, ರೈಟ್? ಲೆಟ್ ಅಸ್ ಸಿ. ಸೊ ದಿಸ್ ಇಸ್ ದ ಪಾತ್. ಹಿಯರ್ in this path, yes, kindly observe here. ಇಲ್ಲಿ ನಾನು ನನ್ನ ಫೋಲ್ಡರ್ ನ ಅಡ್ರೆಸ್ ಕೊಡ್ತಾ ಇದ್ದೀನಿ. ಫೋಲ್ಡರ್ ನ ಅಡ್ರೆಸ್ ಕೊಡುವಾಗ ಇಲ್ಲಿ ಏನಾಗ್ತಾ ಉಂಟು ನೋಡಿ ಇಲ್ಲಿ, ರೈಟ್? ಸೊ ದಿಸ್ ಇಸ್ ದ ನ್ಯಾವಿಗೇಷನ್ ಪಾತ್. ಸೊ ದಿಸ್ ಇಸ್ ದ ರೂಟ್ ಅಂಡ್ ದಿಸ್ ಇಸ್ ದ ಚೈಲ್ಡ್ ಫಾರ್ ದಿಸ್ ರೂಟ್ ಅಂಡ್ ದಿಸ್ ಇಸ್ ದ ಚೈಲ್ಡ್ ಫಾರ್ ದಿಸ್ parent, and this is the child for this parent, and this is the child for this parent, and this is the child for the parent, and this is the child. So ಅಂದ್ರೆ ಇಲ್ಲಿ ನೋಡಿ, ಸಿ ಅನ್ನೋದು ನಿಮ್ಮ ಡೈರೆಕ್ಟರಿ ಸಿ ಡ್ರೈವ್. ಸಿ ಡ್ರೈವ್ ನಲ್ಲಿ ಯೂಸರ್ ಫೋಲ್ಡರ್ ಉಂಟು, ಯೂಸರ್ಸ್ ಫೋಲ್ಡರ್ ನಲ್ಲಿ SMC ಶಿರುವ ಫೋಲ್ಡರ್ ಉಂಟು, SMC ಫೋಲ್ಡರ್ ನಲ್ಲಿ ಡೆಸ್ಕ್ಟಾಪ್ ಫೋಲ್ಡರ್ ಉಂಟು, ಡೆಸ್ಕ್ಟಾಪ್ ಫೋಲ್ಡರ್ ನಲ್ಲಿ IOT ಸ್ಲೈಡ್ ಫೋಲ್ಡರ್ ಉಂಟು, IOT ಸ್ಲೈಡ್ ಫೋಲ್ಡರ್ ನಲ್ಲಿ ಯೂನಿಟ್ 1 ಫೋಲ್ಡರ್ ಉಂಟು, ಯೂನಿಟ್ 1 ಫೋಲ್ಡರ್ ನಲ್ಲಿ ಇಲ್ಲಿ ಚಾಪ್ಟರ್ 3. It may be either file or folder or anything. So this is a complete path. This is a complete path. Okay, so ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಏನೇ ಒಂದು ವೆಬ್ಸೈಟ್ ಅಡ್ರೆಸ್ ಹಾಕುವಾಗ ಆಟೋಮೆಟಿಕಲಿ ಈ ಹೈರಾರ್ಕಿಕಲ್ ಸ್ಟ್ರಕ್ಚರ್ ನೇ ಫಾಲೋ ಮಾಡುತ್ತೆ. ಎಂಟಿಟಿ ಆಫ್ಟರ್ ದ ಸೈನ್ ಇಸ್ ದ ಚೈಲ್ಡ್ ಆಫ್ ದ ಪೇರೆಂಟ್ ಬಿಫೋರ್ ದ ಸೈನ್ ಸ್ಲಾಶ್. ಓಕೆ, ಇಲ್ಲಿ ಬ್ಯಾಕ್ ಸ್ಲಾಶ್ ಯೂಸ್ ಮಾಡ್ತಾ ಇದ್ವಿ. ಇದು ಮೇ ಬಿ ಲೈನಿಕ್ಸ್ ಫಾರ್ಮ್ಯಾಟ್ ಆಗಿರ್ಬೋದು.
right? And next one is universal identifier. Let us see what is an universal identifier. Okay, let us see universal identifier. Yes, universal resource identifier is generally used for saved resources such as a contact or address book. ಇಲ್ಲಿ ಯೂನಿವರ್ಸಲ್ ರಿಸೋರ್ಸ್ ಐಡೆಂಟಿಫೈರ್ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ವಿ? ಸೇವ್ಡ್ ರಿಸೋರ್ಸಸ್, ನಿಮ್ಮ ರಿಸೋರ್ಸಸ್ ಸೇವ್ ಮಾಡಿದ್ದಕ್ಕೆ ಆಗಿರ್ಬೋದು, ಸಚ್ ಆಸ್ ಕಾಂಟ್ಯಾಕ್ಟ್ಸ್ ಆರ್ ಅಡ್ರೆಸ್ ಬುಕ್, ನಿಮ್ಮ ಕಾಂಟ್ಯಾಕ್ಟ್ ಅಥವಾ ಅಡ್ರೆಸ್ ಬುಕ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಆಫ್ URI is contact slash first character slash underscore r for a set of resource directory contacts having the resource repository first character r for the contacts with the first character r and resource giving the information about a contact. ಸೊ ಇಲ್ಲಿ ನಿಮ್ಮ ಸೇವ್ಡ್ ರಿಸೋರ್ಸ್ ಕಾಂಟ್ಯಾಕ್ಟ್ ಅಡ್ರೆಸ್ ಹೇಗೆ ಅಡ್ರೆಸ್ ಬುಕ್ ಹೇಗೆ ನೀವು ಸೇವ್ ಮಾಡ್ತಾ ಇದ್ದೀರೋ ಅದನ್ನು ತಗೊಂಡಿದ್ದಾರೆ. ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳುವಾಗ URI ಗೆ ನಿಮ್ಮ ಕಾಂಟ್ಯಾಕ್ಟ್ ಅಥವಾ ಫಸ್ಟ್ ಕ್ಯಾರೆಕ್ಟರ್ ಅಂಡರ್ಸ್ಕೋರ್ -r ಅಂತ ಕೊಟ್ಟಿದ್ರ ಅಂದ್ರೆ ಆಟೋಮೆಟಿಕಲಿ r ನಲ್ಲಿ ಇರುವ ಲಿಸ್ಟ್ ಎಲ್ಲ r ಎಂದ ಹೆಸರಿನಲ್ಲಿ ಯಾರ್ದೆಲ್ಲ ಸ್ಟಾರ್ಟ್ ಆಗುತ್ತೋ ಅವರ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ಅನದರ್ ಎಕ್ಸಾಂಪಲ್ ಈಸ್ URI ಸೆನ್ಸರ್ ನೆಟ್ವರ್ಕಿಂಗ್ J/sensor ID/n/temperature for a temperature value. ಸೊ ಇಲ್ಲಿ ಯೂನಿವರ್ಸಲ್ ರಿಸೋರ್ಸ್ ಐಡೆಂಟಿಫೈಯರ್ ನಾವು ಯೂಸ್ ಮಾಡಿ ಏನೇ ಒಂದು ಟೆಂಪರೇಚರ್ ವ್ಯಾಲ್ಯೂನ ಐಡೆಂಟಿಫೈ ಮಾಡ್ತಾ ಇದ್ರೆ ಈ ಫಾರ್ಮ್ಯಾಟ್ ನಲ್ಲಿ ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ಇರುತ್ತೆ. ಯಾವುದು? ಸೆನ್ಸರ್ ನೆಟ್ವರ್ಕ್ J/sensor ID_n/temperature ಅಂತ ಇರುತ್ತೆ. ದಿಸ್ ಇಸ್ ಫಾರ್ ದ ಟೆಂಪರೇಚರ್ ವ್ಯಾಲ್ಯೂ. ದ ವ್ಯಾಲ್ಯೂ ಈಸ್ ಅಟ್ ಅ ರಿಸೋರ್ಸ್ ಡೈರೆಕ್ಟರಿ. ಯಾವುದರಲ್ಲಿ ಇರುತ್ತೆ? ನಿಮ್ಮ ರಿಸೋರ್ಸ್ ಡೈರೆಕ್ಟರಿ ಇರುತ್ತೆ. ರಿಸೋರ್ಸ್ ಡೈರೆಕ್ಟರಿ ಇಲ್ಲಿ ಯಾವುದು? ಸೆನ್ಸರ್ಸ್ ನೆಟ್ವರ್ಕ್ J for a sensor network which stores sensor data for a sensor of ID sensor ID n. ಸೊ ಯಾವುದರಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ? ಸೆನ್ಸರ್ ಐಡಿನ ಸೆನ್ಸರ್ ಐಡಿ ಅನ್ನುವ ಫೋಲ್ಡರ್ ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ಸೋರ್ಸ್ ಡೈರೆಕ್ಟರಿ ಯಾವುದು? ಸೆನ್ಸರ್ ನೆಟ್ವರ್ಕ್ J ಅನ್ನೋದು ಸೋರ್ಸ್ ಡೈರೆಕ್ಟರಿ. ನಿಮ್ಮ ಸೆನ್ಸರ್ ವ್ಯಾಲ್ಯೂಸ್ ಎಲ್ಲ ಈ ಡೈರೆಕ್ಟರಿ ನಲ್ಲಿ ಸ್ಟೋರ್ ಆಗುತ್ತೆ, ಇಲ್ಲಿ ರೆಕಾರ್ಡ್ ಆಗಿರುವ ಟೆಂಪರೇಚರ್ಸ್ ಎಲ್ಲ. ರೈಟ್, ನೆಕ್ಸ್ಟ್ universal resource locator. This two question is very important. Datagram is also very important key terms. Okay, universal resource locator is generally used for retrieving a resources by a client. ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ? ರಿಸೋರ್ಸ್ ನ ಆಕ್ಸೆಸ್ ಮಾಡ್ತಾ ಇದ್ವಿ. ಇಟ್ ಇಸ್ ಪ್ಯೂರ್ಲಿ ಆಸ್ ಅಡ್ರೆಸ್ ಆಫ್ ಯುವರ್ ವೆಬ್ಸೈಟ್. ಓಕೆ, ಅಡ್ರೆಸ್ ಆಫ್ ದ ಸೈಟ್ಸ್. Universal resource locator. The saved resource may be at a document or at a remote server accessing using internet protocol. ಯಾವುದೇ ಒಂದು ಸೇವ್ ಆಗಿರುವ ರಿಸೋರ್ಸ್ ನಾವು ಆಕ್ಸೆಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಆ ರಿಸೋರ್ಸ್ ಎಲ್ಲ ಡಾಕ್ಯುಮೆಂಟ್ ಫಾರ್ಮ್ ನಲ್ಲಿ ಇರಬಹುದು ಅಥವಾ ರಿಮೋಟ್ ಸರ್ವರ್ ಇಂದ ನಾವು ಆಕ್ಸೆಸ್ ಮಾಡ್ತಾ ಇರ್ತೀವಿ. ಆಕ್ಸೆಸ್ ಮಾಡಬೇಕಾದ್ರೆ ಕಂಪಲ್ಸರಿ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಯೂಸ್ ಇಂಟರ್ನೆಟ್ ಪ್ರೋಟೋಕಾಲ್. ಸಪೋಸ್ ಇಫ್ ಯು ಟೈಪ್ google.com, automatically HTTP protocol will be added. Okay, an example of a URL is http://www.rnhhe.com for a set of resource directory. ಸೊ ಇಲ್ಲಿ ಸೆಟ್ ಆಫ್ ರಿಸೋರ್ಸ್ ಡೈರೆಕ್ಟರಿ ಉಂಟು ಅಂತ ಹೇಳ್ತಾ ಇದ್ದಾರೆ. ರಿಸೋರ್ಸ್ ರಿಪಾಸಿಟರೀಸ್ ಅಂಡ್ ರಿಸೋರ್ಸಸ್ ಆನ್ ಮೆಗ್ರಾ ಹಿಲ್. ಸೊ ಇದೆಲ್ಲ ಮೆಗ್ರಾ ಹಿಲ್ಗೆ ಸಂಬಂಧಪಟ್ಟ ರಿಸೋರ್ಸ್ ಡೈರೆಕ್ಟರೀಸ್, ರಿಸೋರ್ಸ್ ರಿಪಾಸಿಟರೀಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಅ ಡಾಟಾಗ್ರಾಮ್. ಡಾಟಾಗ್ರಾಮ್ refers to a limited size of data. So datagram is nothing but you are sending the data in the form of packets. So amount of data you are transmitting in a network. Amount of data you are transmitting in a network is called as datagram. So ಇಲ್ಲಿ datagram ನ size ಎಷ್ಟು ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ 2 to the power of 16 bytes. Okay, it is used for stateless connection transfer from a web object. So ಇಲ್ಲಿ stateless connection ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ದೀವಿ? ವೆಬ್ ಆಬ್ಜೆಕ್ಟ್ ನ ಕನೆಕ್ಟ್ ಮಾಡ್ತಾ ಇದ್ವಿ, ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ವಿ. ರೈಟ್, stateless means it is doesn't guarantees. Stateless means always doesn't guarantees. Let us see. Stateless means each single datagram transfer is independent of a previous data interchanges and connections. So stateless means each single datagram transfer is independent of a previous data interchanges. So ಪ್ರತಿಯೊಂದು ಡೇಟಾ ಪ್ಯಾಕೆಟ್ ಏನಾಗುತ್ತೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಟ್ರಾವೆಲ್ ಆಗುತ್ತೆ, ಯಾವುದರ ಜೊತೆಗೆ ನೀವು ಟ್ರಾವೆಲ್ ಆಗದೆ ಇಂಡಿಪೆಂಡೆಂಟ್ ಆಗಿ ಟ್ರಾವೆಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕನೆಕ್ಷನ್ಲೆಸ್ ಮೀನ್ಸ್ there is no need of pre-establishing the connection for the resource exchanges between web objects and no connection closing after finishing the resource of exchanges. ಇಲ್ಲಿ ಕನೆಕ್ಷನ್ಲೆಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಪ್ರೀ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗಿಲ್ಲ. ನೀವು ಟ್ರಾನ್ಸ್ಫರ್ ಮಾಡುವಾಗನೇ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು. ಓಕೆ, ನೀವು ಫಸ್ಟೇ ಕನೆಕ್ಷನ್ ಮಾಡಬೇಕಂತ ಇಲ್ಲ. ನೀವು ಯಾವಾಗ ಸೆಂಡ್ ಮಾಡ್ಬೇಕಂತಿದ್ರು ಅವಾಗ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು ಅಷ್ಟು ತನಕ ಸ್ಟೇಟ್ಲೆಸ್ ಕನೆಕ್ಷನ್ ನಲ್ಲೇ ಇರುತ್ತೆ. ಓಕೆ, ಯಾವಾಗ ನೀವು ಡೇಟಾ ಆನ್ ಮಾಡ್ತೀರೋ ಅವಾಗ ಆಟೋಮೆಟಿಕಲಿ ಇಟ್ ಈಸ್ ಗೆಟಿಂಗ್ ಆಕ್ಟಿವೇಟೆಡ್. ದಟ್ ಈಸ್ ಕಾಲ್ಡ್ ದಿಸ್ ಕನೆಕ್ಷನ್ಲೆಸ್. ರೈಟ್, ಆಫ್ಟರ್ ಫಿನಿಶಿಂಗ್ ದ ರಿಸೋರ್ಸ್ ಎಕ್ಸ್ಚೇಂಜ್. ಸೊ 2 ಪಾಯಿಂಟ್ ನಲ್ಲಿ ವೆಬ್ ಆಬ್ಜೆಕ್ಟ್ ಯೂಸ್ ಮಾಡಿ ಏನ್ ಮಾಡುತ್ತೆ, ನಿಮ್ಮ ಡಾಟಾಗ್ರಾಮ್ ನ ಟ್ರಾನ್ಸ್ಮಿಟ್ ಮಾಡುತ್ತೆ. ರೈಟ್, ಇಟ್ ಇಸ್ ದ ಸೆಂಡಿಂಗ್ ಅಂಡ್ ರಿಸೀವಿಂಗ್ ದ ರಿಸೋರ್ಸ್ ಎಕ್ಸ್ಚೇಂಜ್ ಬಿಟ್ವೀನ್ ದ ವೆಬ್ ಆಬ್ಜೆಕ್ಟ್ಸ್. ರಿಸೋರ್ಸ್ ನಾವೇನ್ ಮಾಡ್ತಾ ಇದ್ವಿ, ವೆಬ್ ಆಬ್ಜೆಕ್ಟ್ಸ್ ಮುಖಾಂತರ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ. ಸೊ ದಟ್ ಈಸ್ ಅಬೌಟ್ ಯುವರ್ ಡಾಟಾಗ್ರಾಮ್. A resource can be updated, a resource can be used when an application uses resource direct discovery. ನಿಮ್ಮ ರಿಸೋರ್ಸ್ ನಾವು ಅಪ್ಡೇಟ್ ಮಾಡಬಹುದು, ಆ ರಿಸೋರ್ಸ್ ಮತ್ತೆ ನಾವು ಅಪ್ಲಿಕೇಶನ್ ನಲ್ಲಿ ಯೂಸ್ ಮಾಡಬಹುದು. ಯೂಸ್ ಮಾಡಬೇಕಾದ್ರೆ ನೀವು ಕಂಪಲ್ಸರಿ ರಿಸೋರ್ಸ್ ಡಿಸ್ಕವರಿನ ಯೂಸ್ ಮಾಡಬೇಕು. ಅಂಡ್ ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ 2 marks and 4 marks ಕ್ವಶನ್. ರೆಸ್ಟ್. ಓಕೆ, ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್. ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ವಾಟ್ ಇಸ್ ಅ ರೆಸ್ಟ್. Representational state transfer is a software architecture referring to a ways of defining the identifiers for the resources. So ಇದೊಂದು ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಆಗಿರುತ್ತೆ. ಈ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಡಿಫೈನಿಂಗ್ ದ ಐಡೆಂಟಿಫೈರ್ ಫಾರ್ ದ ರಿಸೋರ್ಸಸ್. ನಿಮ್ಮ ರಿಸೋರ್ಸಸ್ಗೆ ಒಂದು ಐಡೆಂಟಿಫೈರ್ ಹೇಳುತ್ತೆ, ಮೆಥಡ್ಸ್ಗೆ ಒಂದು ಐಡೆಂಟಿಫೈರ್ ಕೊಡುತ್ತೆ, ಆಕ್ಸೆಸ್ ಮೆಥಡ್ಸ್ಗೆ ಒಂದು ಐಡೆಂಟಿಫೈರ್ ಕೊಡುತ್ತೆ. ಅದೇ ರೀತಿಯಲ್ಲಿ ಡಾಟಾ ಟ್ರಾನ್ಸ್ಫರ್ ಆಗುವಾಗ ಇಂಟ್ರಾಕ್ಷನ್ ಅಲ್ಲಿ ಒಂದು ಐಡೆಂಟಿಫೈರ್ ಕೊಡುತ್ತೆ. ಓಕೆ, referring to ways of defining the identifiers. So identifier means name given to the resource, methods, access methods and data transfer during the interaction. As we know what is the definition of an identifier, we have learned in our C, right? The same thing. So the name of the resource, name given to the resources, and name given to the methods, name given to the accessing methods, and transferring the interactions. Okay, REST is a software architecture which also specifies the practices, constraints, characteristics and guidelines for creating scalable web services. So it is also one of a software architecture which specifies the practices. Okay, how you have to implement. Practices means how you have to implement. Constraint means set of rules. Characteristics means certain attributes, and guidelines means, so this is also one of a rules. Okay, so we have to be follow for creating scalable web services. ಏನೇ ಒಂದು ಸ್ಕೇಲಬಲ್ ವೆಬ್ ಸರ್ವಿಸಸ್ ಕೊಡಬೇಕಾಗಿದ್ರೆ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೂಲ್ ಫಾಲೋ ಮಾಡಬೇಕು, ಯಾವುದೆಲ್ಲ ಅಟ್ರಿಬ್ಯೂಟ್ಸ್ ಯೂಸ್ ಮಾಡಬೇಕು, ಅದೇ ರೀತಿಯಲ್ಲಿ ಯಾವ ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ವೆಬ್ ಸರ್ವಿಸಸ್ ನ ಬಳಸಿದ್ರೆ ಗೊತ್ತಾಗುತ್ತೆ. ಸ್ಕೇಲಬಲ್ ಮೀನ್ಸ್ ಯೂಸ್ಡ್ ಆಸ್ ಪರ್ ದ ಸೈಜ್. ಇಲ್ಲಿ ಸ್ಕೇಲಬಲ್ ಅಂತ ಹೇಳಿದ್ರೆ ನಿಮ್ಮ ಸೈಜ್ ಅನ್ನು ಬೇಸ್ ಮಾಡಿ ಡಿಪೆಂಡ್ ಆಗಿರುತ್ತೆ. ದ ಆರ್ಕಿಟೆಕ್ಚರ್ ಇಸ್ ಯೂಸ್ಡ್ ಡ್ಯೂರಿಂಗ್ ದ ಡಿಸೈನ್ ಆಫ್ ಅ ವೆಬ್ ಸಾಫ್ಟ್ವೇರ್ ಕಾಂಪೊನೆಂಟ್, ಕ್ಲೈಂಟ್ಸ್ ಅಂಡ್ ವೆಬ್ ಅಪ್ಲಿಕೇಶನ್ ಇಂಟರ್ಫೇಸಸ್. ಈ ಆರ್ಕಿಟೆಕ್ಚರ್ ಎಲ್ಲ ಯಾವಾಗ ಡಿಸೈನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೀವು ಏನೇ ಒಂದು ವೆಬ್ ಸಾಫ್ಟ್ವೇರ್ ಮಾಡುವಾಗ ಆ ವೆಬ್ ಸಾಫ್ಟ್ವೇರ್ ಕಾಂಪೊನೆಂಟ್ ಆಗಿರ್ಬೋದು, ಅಥವಾ ಕ್ಲೈಂಟ್ ಸೈಡ್ ಆಗಿರ್ಬೋದು, ಅಥವಾ ವೆಬ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್ ಆಗಿರ್ಬೋದು, ಇದನ್ನೆಲ್ಲ ಸ್ಪೆಸಿಫೈ ಮಾಡುವಾಗ ಈ ಆರ್ಕಿಟೆಕ್ಚರ್ ಎಲ್ಲ ಸ್ಪೆಸಿಫೈ ಆಗುತ್ತೆ. ದೀಸ್ ಆರ್ ದ ರೂಲ್ಸ್ ವಿಲ್ ಬಿ ಅಪ್ಲೈಡ್ whenever you are constraining these kinds of web software components, client side application program interface. Now REST also refers to the usage of a defined resource type when transferring the object between two ends, URIs or URLs for representation of the resources. So ನಿಮ್ಮ REST ಅನ್ನು ಯೂಸ್ ಮಾಡಿ ನಾವೇನ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ರಿಸೋರ್ಸ್ ಟೈಪ್ಸ್ ನ ನಾವು ಟ್ರಾನ್ಸ್ಫರ್ ಮಾಡಬಹುದು. ಎರಡು ಎಂಡ್ ನಡುನಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕು. ಎರಡು ಎಂಡ್ ನಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿದ್ರೆ either we have to use URIs, universal resource identifiers ನ ಯೂಸ್ ಮಾಡಬೇಕು, ಅಥವಾ URLs, address of the web pages ನ ಯೂಸ್ ಮಾಡಬೇಕು. ಯೂಸ್ ಮಾಡಿ ಆ ವೆಬ್ ಪೇಜ್ ನಲ್ಲಿ ಇರುವ ರಿಸೋರ್ಸ್ ನ ಆಕ್ಸೆಸ್ ಮಾಡಬಹುದು. ಓಕೆ, ಎಸ್. ರೆಸ್ಟ್ ಆಲ್ಸೋ ರೆಫರ್ಸ್ ಟು ದ ಯೂಸೇಜ್ ಆಫ್ ದ ವರ್ಬ್ಸ್, ಕಮಾಂಡ್ಸ್. ಇಲ್ಲಿ ಕೆಲವೆಲ್ಲ ಕಮಾಂಡ್ಸ್ ಯೂಸ್ ಮಾಡ್ತೀವಿ. ದಟ್ ಈಸ್ ಪೋಸ್ಟ್. ಪೋಸ್ಟ್ ಮೀನ್ಸ್ ವಿ ಆರ್ ಸೆಂಡಿಂಗ್, ಗೆಟ್ ಮೀನ್ಸ್ ಆಕ್ಸೆಸಿಂಗ್, ಪುಟ್ ಮೀನ್ಸ್ ಪ್ಲೇಸಿಂಗ್ ಅಂಡ್ ಡೆಲಿಟ್ ಮೀನ್ಸ್ ರಿಮೂವಿಂಗ್. ಅಂಡ್ ಫೈಲ್ಸ್ ಆಫ್ ಮೈಮ್ ಟೈಪ್ಸ್. ಸೊ ಮೈಮ್ ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಬರ್ತಾ ಉಂಟು, ವಿ ವಿಲ್ ಸಿ ಮಲ್ಟಿಮೀಡಿಯಾ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್. ಇಂಥದ್ದೆಲ್ಲ ಯೂಸ್ ಮಾಡ್ಬೋದು. ಈ ರೀತಿಯ ಫೈಲ್ಸ್ ನಾವು ಪೋಸ್ಟ್ ಮಾಡ್ಬೋದು, ಗೆಟ್ ಮಾಡ್ಬೋದು, ಪುಟ್ ಮಾಡ್ಬೋದು, ಡೆಲಿಟ್ ಮಾಡ್ಬೋದು. ರೈಟ್, ಸೊ ದಟ್ ಈಸ್ ಅಬೌಟ್ ದ ರೆಸ್ಟ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ ಆರ್ ಮೈಮ್ refers to the type of files that are widely used on internet by web objects, applications and services. So ಇಲ್ಲಿ ಮೈಮ್ ಟೈಪ್ಸ್ ಅಂತ ಹೇಳ್ತೀವಿ, ಫುಲ್ ಫಾರ್ಮ್ ಇಲ್ಲಿ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್ ಅಂತ ಹೇಳ್ತೀವಿ. ಈ ರೀತಿಯ ಫೈಲ್ಸ್ ನಾವೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ವೈಡ್ಲಿ ವಿ ಆರ್ ಯೂಸಿಂಗ್ ದ ವೆಬ್ ಆಬ್ಜೆಕ್ಟ್ಸ್. ಓಕೆ,
ನಿಮ್ಮ ವೆಬ್ ಆಬ್ಜೆಕ್ಟ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಅಂದ್ರೆ ವೆಬ್ ಪೇಜಸ್ ನಲ್ಲಿ ಕಾಣಿಸುತ್ತೆ. ಇದರಲ್ಲಿ ಈ ವೆಬ್ ಆಬ್ಜೆಕ್ಟ್ಸ್ ನಲ್ಲಿ ನಿಮ್ಮ ಅಪ್ಲಿಕೇಶನ್ ಮತ್ತೆ ಸರ್ವಿಸಸ್ ಅಂತದೆಲ್ಲ ಇರಬಹುದು, ಅಪ್ಲಿಕೇಶನ್ಸ್ ಮತ್ತೆ ಸರ್ವಿಸಸ್ ಎಲ್ಲ ಇರಬಹುದು, ರೈಟ್. And next one is user datagram protocol. Already we are familiar with the datagram. Now we are representing the next key term is user datagram protocol. User datagram protocol is a protocol at the transport layer for the web using internet and constraint restful environment core. ಇಲ್ಲಿ ರೆಸ್ಟ್ ಅಂತ ನಾವು ಹೇಳಿದ್ವಿ. ಏನು ರೆಸ್ಟ್ ಅಂತ ಹೇಳಿದ್ರೆ ರೆಪ್ರೆಸೆಂಟೇಷನ್ ಸ್ಟೇಟ್ ಟ್ರಾನ್ಸ್ಫರ್. ಓಕೆ, ಸೊ ಈ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್ ನಾವು ಟ್ರಾನ್ಸ್ಪೋರ್ಟ್ ಲೇಯರ್ ನಲ್ಲಿ ವೆಬ್ ನಲ್ಲಿ ಯೂಸ್ ಮಾಡ್ತೀವಿ. ವೆಬ್ ನಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಕಂಪಲ್ಸರಿ ಇಂಟರ್ನೆಟ್ ಅಂಡ್ ಕನ್ಸ್ಟ್ರೈಂಟ್ ರೆಸ್ಟ್ಫುಲ್ ಎನ್ವೈರ್ಮೆಂಟ್ ಇರುತ್ತೆ. ಓಕೆ, ಇಂಟರ್ನೆಟ್ ಅಂಡ್ ಕನ್ಸ್ಟ್ರೈಂಟ್ ರೆಸ್ಟ್ಫುಲ್ ಎನ್ವೈರ್ಮೆಂಟ್ ನಲ್ಲಿ ಬಳಕೆ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಕೋರ್ ಅಂತ ಹೇಳ್ತಾ ಇದ್ವಿ. ಕೋರ್ ಸ್ಟ್ಯಾಂಡ್ಸ್ ಫಾರ್ ಕನ್ಸ್ಟ್ರೈಂಟ್ ರೆಸ್ಟ್ಫುಲ್ ಎನ್ವೈರ್ಮೆಂಟ್. Core stands for constraint restful environment protocol. This is the protocol. Okay, these kinds of protocols you are using in the webs, in which we are using the user datagram protocol at transport layer. UDP specifies the way of enveloping the datagram. So ಇಲ್ಲಿ UDP ಏನು ಸ್ಪೆಸಿಫೈ ಮಾಡುತ್ತೆ, ನಿಮ್ಮ ಡೇಟಾಗ್ರಾಮ್ ಯಾವ ರೀತಿಯಲ್ಲಿ ಕವರ್ ಮಾಡಬೇಕು. ಎನ್ವಲಪ್ ಮೀನ್ಸ್ ಕವರಿಂಗ್ ಬೈ ಹೆಡರ್ ವರ್ಡ್ಸ್. ಯಾಕೆ ಕವರ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ, ಹೆಡರ್ ಏನೆಲ್ಲ ಎಷ್ಟು ಸೈಜ್ ಉಂಟು, ಯಾರು ಸೆಂಡರ್ ಯಾರು ರಿಸೀವರ್ ಅನ್ನೋದೆಲ್ಲ ಇನ್ಫಾರ್ಮೇಶನ್ ಸ್ಪೆಸಿಫೈ ಮಾಡಬೇಕು. ವಿಚ್ ಜಸ್ಟ್ ಸ್ಪೆಸಿಫೈಸ್ ದ ಪೋರ್ಟ್ ಅಂಡ್ ಅಡ್ರೆಸ್ ಆಫ್ ಟು ಎಂಡ್ಸ್ ಬಿಟ್ವೀನ್ ವಿಚ್ ಡೇಟಾಗ್ರಾಮ್ ಟ್ರಾನ್ಸ್ಫರ್ಸ್. ಸೊ ಯಾವ ಪೋರ್ಟ್ ಸ್ಪೆಸಿಫೈ ಮಾಡಬೇಕು, ಯಾವ ಎಂಡ್ಸ್ ಅನ್ನ ಸ್ಪೆಸಿಫೈ ಮಾಡಬೇಕು ಈ ಡೇಟಾಗ್ರಾಮ್ ಟ್ರಾನ್ಸ್ಫರ್ ಆಗುವಾಗ. ಓಕೆ, ಅದನ್ನೇ ಹೇಳ್ತಾ ಇದ್ದಾರೆ. UDP specifies the way of enveloping the datagram by header words which just specify the ports and address of two ends between which the datagram transfer. And next one is hypertext. Hypertext means text embedded with hyperlinks. Already we are familiar. Hypertext means text embedded with hyperlinks. So you are familiar with hyperlinks. You have learned in your web pages, right? IBH ನಲ್ಲಿ ನಾವು ಕಲ್ತಿದ್ದೀವಿ. ಇದನ್ನ ಕ್ಲಿಕ್ ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಮೀನ್ಸ್ ದಿಸ್ ಹೈಪರ್ ಟೆಕ್ಸ್ಟ್ ಇಸ್ ದ ಟೆಕ್ಸ್ಟ್ ಎಂಬೆಡೆಡ್ ಆಫ್ ಯುವರ್ ವೆಬ್ ಪೇಜಸ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇಲ್ಲಿ ಅಬ್ಸರ್ವೇಷನ್ ಮಾಡಿ. HTTP ಪ್ರೋಟೋಕಾಲ್ ಬಗ್ಗೆ ಹೇಳ್ತಾ ಇದ್ದಾರೆ. HTTP ಪ್ರೋಟೋಕಾಲ್ ಮೀನ್ಸ್ an application layer protocol. What is an HTTP protocol? It is an application layer protocol for the use of hypertext as an app data transfer protocol. ಸೊ ನಿಮ್ಮ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ನಲ್ಲಿ ಯೂಸ್ ಮಾಡುವ ಪ್ರೋಟೋಕಾಲ್ ನಿಮ್ಮ HTTP ಪ್ರೋಟೋಕಾಲ್ ಆಗಿರುತ್ತೆ. ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಹೈಪರ್ ಟೆಕ್ಸ್ಟ್ ಎಂಬೆಡೆಡ್ ಹೈಪರ್ ಲಿಂಕ್ಸ್ ನೆಲ್ಲ ಡೇಟಾ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿ ಯೂಸ್ ಮಾಡ್ತೀವಿ. ಕ್ಲೈಂಟ್ಸ್ ಅಂಡ್ ಸರ್ವರ್ ಯೂಸಸ್ ದ URL HTTP. ಕ್ಲೈಂಟ್ ನು ಯೂಸ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಸರ್ವರ್ ನು HTTP ಪ್ರೋಟೋಕಾಲ್ ಯೂಸ್ ಮಾಡ್ತಾರೆ. ಬಿಕಾಸ್ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ದ ಡೇಟಾ ಬಿಟ್ವೀನ್ ದ ಫಿಸಿಕಲ್ ಲೇಯರ್ಸ್, ಅಪ್ಲಿಕೇಶನ್ ಲೇಯರ್ಸ್. ಓಕೆ, ಎಸ್. And next one is hyperlink. Hyperlink refers a specification of the URL for a resource path. ಸೊ ಇದೇ ಹೇಳ್ತಾ ಇದ್ದಾರೆ, ಕಂಪ್ಲೀಟ್ ಅಡ್ರೆಸ್ ಕೊಡುತ್ತೆ. ನಿಮ್ಮ ಹೈಪರ್ ಲಿಂಕ್ ಸ್ಪೆಸಿಫೈ ಮಾಡಿ ಏನಾಗುತ್ತೆ, ಸ್ಪೆಸಿಫಿಕ್ ಅಡ್ರೆಸ್ ಗೊತ್ತಾಗುತ್ತೆ, ಸ್ಪೆಸಿಫಿಕ್ ರಿಸೋರ್ಸ್ ಅಡ್ರೆಸ್ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ರಿಸೋರ್ಸ್ ಪಾತ್ ಅಂತ ಹೇಳ್ತಾ ಇದ್ದಾರೆ, ಸ್ಪೆಸಿಫಿಕ್ ರಿಸೋರ್ಸ್ ನ ಪಾತ್ ಗೊತ್ತಾಗುತ್ತೆ. ಸೊ ದಟ್ ಲಿಂಕ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ಟು ಆಬ್ಜೆಕ್ಟ್ಸ್. ಆ ಲಿಂಕ್ ಎರಡು ಆಬ್ಜೆಕ್ಟ್ಸ್ ನಡುವಿನಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಫಾರ್ ಎಕ್ಸಾಂಪಲ್, hyperlink URL specification for the author's earlier book supplementary ವೆಬ್ ರಿಸೋರ್ಸ್ ಅಟ್ ಮೆಗ್ರಾ-ಹಿಲ್ ಹೈಯರ್ ಎಜುಕೇಶನ್ ಸರ್ವರ್ಸ್. ನೀವು ಏನೇ ಒಂದು ಮೆಗ್ರಾ-ಹಿಲ್ ನಲ್ಲಿ ಇರುವ ರಿಸೋರ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, http://www.mhhe.com/kamal/emb3. so this is the name of the book, this is the directory, this is the website address, and this is the protocol you are using. retrieval of a resource at a complete ನ ನಾವು URL ಅಂತ ಹೇಳ್ತೀವಿ. ಕಂಪ್ಲೀಟ್ ಇದನ್ನ ನಾವು URL ಅಂತ ಹೇಳ್ತೀವಿ. ಇದನ್ನ ನಾವು ಹೈಪರ್ ಲಿಂಕ್ ಆಗಿ ರೆಫರ್ ಮಾಡ್ತೀವಿ. ಓಕೆ, ಸೊ whenever we place, automatically the symbol changes. Retrieval of a resource at a web object by the other object uses the click at a link shown of a displayed text on a browser. ಸೊ ಈ ರೀತಿಯಲ್ಲಿ ಯಾವಾಗ ನಾವು ಈ ಲಿಂಕ್ ನ ಮೇಲೆ ನಾವು ಪ್ಲೇಸ್ ಮಾಡ್ತಾ ಇದೀವೋ ಆಟೋಮೆಟಿಕಲಿ ಆಬ್ಜೆಕ್ಟ್ ಆಗಿ ವೆಬ್ ಆಬ್ಜೆಕ್ಟ್ ಆಗಿ ವರ್ಕ್ ಆಗುತ್ತೆ, ಕ್ಲಿಕ್ಕಬಲ್ ವೆಬ್ ಆಬ್ಜೆಕ್ಟ್ ಆಗಿ ವರ್ಕ್ ಆಗುತ್ತೆ. ಕ್ಲಿಕ್ಕಬಲ್ ವೆಬ್ ಆಬ್ಜೆಕ್ಟ್ ಆಗಿ ವರ್ಕ್ ಆಗಿ ನೀವು ಇಂಟರ್ನೆಟ್ ನಲ್ಲಿ ಕನೆಕ್ಟ್ ಆಗಿದ್ರೆ ಬ್ರೌಸರ್ ನಲ್ಲಿ ಓಪನ್ ಆಗುತ್ತೆ. Okay, yes, that is your hyperlink. And next one is hypertext markup language. Already we are familiar with this hypertext markup language. HTML is a language for creating a hypertext which refers and videos, images, frames, forms, lists, tables, application program interface, JavaScript and other code for dynamic
to text that embeds text, images, audio, navigation, links, reference, resource, actions. ಸೊ ಇಲ್ಲಿ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಆಗಿರುತ್ತೆ. ಇದರಲ್ಲೆಲ್ಲ ನಾವು ಹೈಪರ್ ಟೆಕ್ಸ್ಟ್ ಯೂಸ್ ಮಾಡಿ ಈ ಹೈಪರ್ ಟೆಕ್ಸ್ಟ್ ನಲ್ಲಿ ಏನೆಲ್ಲ ರೆಫರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಡಿಯೋ, ವಿಡಿಯೋ, ಇಮೇಜ್, ನಿಮ್ಮ ಲಿಸ್ಟ್ ಮಾಡ್ಬೋದು, ಟೆಕ್ಸ್ಟ್ ಮಾಡ್ಬೋದು, ಫಾರ್ಮ್ಸ್ ಮಾಡ್ಬೋದು, ಟೇಬಲ್ಸ್ ಮಾಡ್ಬೋದು, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಮಾಡ್ಬೋದು, ಇಂಟ್ರಾಕ್ಟಬಲ್ ಫಾರ್ಮ್ಸ್ ಮಾಡ್ಬೋದು ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ. ಅದೇ ರೀತಿಯಲ್ಲಿ ಡೈನಮಿಕ್ ಕೋಡ್ಸ್ ಅಂತದೆಲ್ಲ ನಾವು ಮಾಡ್ಬೋದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದರಲ್ಲಿ ಆಡಿಯೋನು ಪ್ಲೇಸ್ ಮಾಡ್ಬೋದು, ವಿಡಿಯೋನು ಪ್ಲೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ our concept key term is extensible markup language, XML. XML is a language which enables creation, sending and receiving document, messages, commands, query response, queries and creation forms. ಸೊ ಇದೊಂದು ಲ್ಯಾಂಗ್ವೇಜ್ ಆಗಿರುತ್ತೆ. ಈ ಲ್ಯಾಂಗ್ವೇಜ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಕ್ರಿಯೇಷನ್ ಮಾಡ್ತಾ ಇದೀವಿ, ಸೆಂಡಿಂಗ್ ಮಾಡ್ತಾ ಇದೀವಿ, ರಿಸೀವಿಂಗ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ, ಸೆಂಡಿಂಗ್ ಅಂಡ್ ರಿಸೀವಿಂಗ್, ಕ್ರಿಯೇಷನ್ ಆಫ್ ಡಾಕ್ಯುಮೆಂಟ್, ಓಕೆ, ಮೆಸೇಜಸ್, ಕಮಾಂಡ್ಸ್, ಕ್ವೈರಿ ರೆಸ್ಪಾನ್ಸ್, queries and creation of forms. ಈ ಫಾರ್ಮ್ಸ್ ನೆಲ್ಲ ಸೆಂಡಿಂಗ್, ರಿಸೀವಿಂಗ್, ಕ್ರಿಯೇಷನ್, ಡಾಕ್ಯುಮೆಂಟ್, ಮೆಸೇಜ್, ಕಮಾಂಡ್, ಕ್ವೈರಿ ಇಂಥದೆಲ್ಲ ನಾವು ಮಾಡ್ಬೋದು. ದ ಫಾರ್ಮ್ ಡೇಟಾ ನಿಮ್ಮ ಫಾರ್ಮ್ ನಲ್ಲಿ ಫಿಲ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಕ್ರಿಯೇಟಿಂಗ್ ಅನ್ ಅಕೌಂಟ್ ಇನ್ ಎನಿ ಫೇಸ್ಬುಕ್, ಯು ಆರ್ ಗೆಟಿಂಗ್ ಒನ್ ಫಾರ್ಮ್, ರೈಟ್, ಸೈನ್ ಅಪ್ ಫಾರ್ಮ್. ಸೈನ್ ಅಪ್ ನಲ್ಲಿ ಫಿಲ್ ಅಪ್ ಮಾಡ್ತಿರುವ ಡೇಟಾ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಫಾರ್ಮ್ ಡೇಟಾ ರೆಸ್ಪಾನ್ಸ್ ಆರ್ ಮೆಸೇಜ್ ಯೂಸಸ್ ಎ ನ್ಯೂ ಟ್ಯಾಗ್. ಕಂಪಲ್ಸರಿ ಏನಾಗುತ್ತೆ ಇಲ್ಲಿ ನಿಮ್ಮ ರೆಸ್ಪಾನ್ಸ್ ಮಾಡುತ್ತೆ ಅಥವಾ ನಿಮ್ಗೆ ಮೆಸೇಜ್ ಕೊಡುತ್ತೆ, ರೈಟ್. ಒಂದು ಹೊಸ ಟ್ಯಾಗ್ ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಹೊಸ ಟ್ಯಾಗ್ ಯಾವುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾಟ್ ಡಿಫೈನ್ಡ್ ಅರ್ಲಿಯರ್ ಇನ್ HTML ವಿತ್ ದ ನ್ಯೂ ಡೇಟಾ ಟೈಪ್ ಡೆಫಿನೇಷನ್ ದಟ್ ಒನ್ ಆಸ್ ಅನ್ HTML. ನೌ ಇಟ್ ಇಸ್ HTML5. ಈಗ HTML5 ಯೂಸ್ ಮಾಡ್ತಾ ಇದ್ವಿ. HTML5 is the latest version of HTML which includes the features of XML and many more features as well. ಸೊ ನಿಮ್ಮ HTML5 ನಲ್ಲಿ HTML ಗಿಂತ ಅಡ್ವಾನ್ಸ್ ಫೀಚರ್ಸ್ ಉಂಟು. ಆ ಅಡ್ವಾನ್ಸ್ ಫೀಚರ್ಸ್ ಇಂದ ಫಾರ್ಮ್ಸ್ ಅನ್ನು ನಾವು ಬಳಸ್ತಾ ಇದೀವಿ. ಬಳಕೆ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ವಾಟ್ ಎವರ್ ದ ಡೇಟಾ ಯು ಆರ್ ಫಿಲ್ಲಿಂಗ್ ಇನ್ ದಟ್ ಸೈನ್ ಅಪ್ ಫಾರ್ಮ್ಸ್ ಆರ್ ಲಾಗಿನ್ ಫಾರ್ಮ್ಸ್ ಆರ್ ಕ್ರಿಯೇಟಿಂಗ್ ಅಕೌಂಟ್ಸ್, ವಿ ಆರ್ accessing. Okay, a form for example has a number of fields such as name, phone, address, email ID. ಸೊ ಇಲ್ಲಿ ನಿಮ್ಮ ಫಾರ್ಮ್ ನಲ್ಲಿ ಇಂಥ ಫೀಲ್ಡ್ ಎಲ್ಲ ಇರುತ್ತೆ. ಫಾರ್ಮ್ ಡಾಟಾ ಮೀನ್ಸ್ field contents in the field of a form. What is a form data? Whatever the content you have filled in that form is called as the form data. For example, one creates a new tag name and uses in XML line as follows. ನೀವು ಏನೇ ಒಂದು ನೇಮ್ ಅನ್ನುವ ಟ್ಯಾಗ್ ಕ್ರಿಯೇಟ್ ಮಾಡ್ತಾ ಇದ್ರೆ ಹೇಗೆ ಟ್ಯಾಗ್ ನಲ್ಲಿ XML ಲ್ಯಾಂಗ್ವೇಜ್ ನಲ್ಲಿ ಮಾಡೋದು, ನೇಮ್ ಅನ್ನುವ ಟ್ಯಾಗ್ ಯೂಸ್ ಮಾಡ್ತೀರಾ, ಅಲ್ಲಿ ರಾಜ್ಕಮಲ್ ಅಂತ ಕೊಡ್ತೀರಾ ಅಥವಾ ನಿಮ್ಮ ಹೆಸರು ಕೊಡಬಹುದು. ದೆನ್ ನೇಮ್ ಫೀಲ್ಡ್ ಆಫ್ ಅ ಫಾರ್ಮ್ ಆಸ್ ಡಾಟಾ ರಾಜ್ಕಮಲ್ ಸೈನ್ ಸ್ಲಾಶ್ ಈಸ್ ಫಾರ್ ಎಂಡಿಂಗ್. ಕಂಪಲ್ಸರಿ ನಿಮ್ಮ ಡೇಟಾ ಫೀಲ್ಡ್ ನೇಮ್ ಫೀಲ್ಡ್ ಏನಾಗಿರುತ್ತೆ, ಇಲ್ಲಿ ರಾಜ್ಕಮಲ್ ಆಗಿರುತ್ತೆ. ಲಾಸ್ಟ್ ಗೆ ಕಂಪಲ್ಸರಿ ಸೈನ್ ಬ್ಯಾಕ್ ಸ್ಲಾಶ್ ಇರುತ್ತೆ. ಈ ಬ್ಯಾಕ್ ಸ್ಲಾಶ್ ಏನ್ ಕೊಡ್ತಾ ಉಂಟು, ಇಲ್ಲಿ ಎಂಡ್ ಆಗಿತ್ತು, ಈ ಟ್ಯಾಗ್ ನ ಎಂಡಿಂಗ್ ರೆಪ್ರೆಸೆಂಟೇಷನ್ ಮಾಡ್ತಾ ಇದೆ. ಓಕೆ, ಈ ರೀತಿಯಲ್ಲಿ ನಾವೇನ್ ಮಾಡ್ಬೋದು, ನೇಮ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡಬಹುದು. ಅಂದ್ರೆ ಇಟ್ ಈಸ್ ಅನ್ ಅಡ್ವಾನ್ಸ್ಡ್ ವರ್ಷನ್ ಆಫ್ ಯುವರ್ HTML. ಓಕೆ, ಅಂಡ್ ನೆಕ್ಸ್ಟ್ ಕೀ ಟರ್ಮ್ ಇಸ್ ಬ್ರೌಸರ್. Browser is a client software which displays hypertext that enables navigation to the hypertext links shown on the user screen and which displays graphical user interfaces of the apps, display forms, display server response and so on. ಇಲ್ಲಿ ಬ್ರೌಸರ್ ಅನ್ನೋದು ಒಂದು ಕ್ಲೈಂಟ್ ಸಾಫ್ಟ್ವೇರ್ ಆಗಿರುತ್ತೆ. ಈ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡಿ ನಾವು ಏನೇ ಒಂದು ಹೈಪರ್ ಟೆಕ್ಸ್ಟ್ ನ ನ್ಯಾವಿಗೇಟ್ ಮಾಡಬಹುದು. ಎನೇಬಲ್ ಮಾಡಿದ್ರೆ, ಎನೇಬಲ್ ಮಾಡಿದಾಗ ಆಟೋಮೆಟಿಕಲಿ ಹೈಪರ್ ಲಿಂಕ್ಸ್ ಬರುತ್ತೆ ಹೈಪರ್ ಟೆಕ್ಸ್ಟ್ ನಲ್ಲಿ. ಆ ಹೈಪರ್ ಟೆಕ್ಸ್ಟ್ ಲಿಂಕ್ಸ್ ಎಲ್ಲ ಏನಾಗುತ್ತೆ, ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣಿಸುತ್ತೆ. ಹೇಗೆ ಕಾಣಿಸುತ್ತೆ, ಆಸ್ ಅ ಗ್ರಾಫಿಕಲ್ ಯೂಸರ್ ಆಪ್, ಗ್ರಾಫಿಕಲ್ ಯೂಸರ್ ಅಪ್ಲಿಕೇಶನ್ ತರ ಡಿಸ್ಪ್ಲೇ ಆಗುತ್ತೆ, ಫಾರ್ಮ್ ತರ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿಯಲ್ಲಿ ಸರ್ವರ್ ಏನ್ ರೆಸ್ಪಾಂಡ್ ಆಗ್ತಾ ಉಂಟು ಅನ್ನೋದನ್ನ ನಿಮಗೆ ಡಿಸ್ಪ್ಲೇ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ಅವರ್ ಕೀ ಟರ್ಮ್ is WebSocket. Let us see what is a WebSocket. A WebSocket denotes an API for bidirectional communication that has much less header size than HTTP communication and lower latency compared to HTTP approach of unidirectional communication at an instance. ಇಲ್ಲಿ WebSocket ಅನ್ನೋದು ಇಲ್ಲಿ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ನ bidirectional communication, two-way communication ಅಂತ ಹೇಳ್ತೀವಿ. This WebSocket is always application program interface bidirectional communication that has much less header size. ಅದರಲ್ಲಿ ಸಾಕಷ್ಟು ಕಡಿಮೆ ಹೆಡರ್ ಸೈಜ್ ಇರುತ್ತೆ than your HTTP communication and lower latency compared to HTTP approach of unidirectional communication at an instance. ಸೊ ಕಡಿಮೆ ಹೆಡರ್ ಸೈಜ್ ತಗೊಂಡು ನಿಮ್ಮ HTTP ಕಮ್ಯುನಿಕೇಶನ್ ಎಲ್ಲ ಅತಿ ಫಾಸ್ಟ್, ಕಡಿಮೆ ಸ್ಪೀಡ್ ಅಲ್ಲಿ, ಲೋವರ್ ಲೇಟೆನ್ಸಿ ಮೀನ್ಸ್
ಇಫ್ ಯು ಕಂಪೇರ್ ವಿತ್ ದ ಅದರ್ ಪ್ರೋಟೋಕಾಲ್ಗಿಂತ ಕಡಿಮೆ ಬಳಸ್ಕೊಂಡು ಏನಾಗುತ್ತೆ ಫಾಸ್ಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಫ್ ಯು ಆರ್ ಸಿ ದಿಸ್ HTTP ಅಪ್ರೋಚ್, it is undirectional. HTTP approach is always undirectional communication, but WebSocket approach is always bidirectional communication. ಒಮ್ಮೆ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ ನಂತರ 2 ನಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಫೋನ್ ಇವು ಎರಡು ಕಡೆನೂ ಮಾತಾಡ್ತಾ ಇರ್ತೀವಿ, ರೈಟ್? ಎರಡು ಕಡೆನೂ ನಾವು ಅಟ್ ಎ ಟೈಮ್ ಇಂಟ್ರಾಕ್ಟ್ ಮಾಡ್ಬೋದು ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅವರ್ ಕೀ ಆಬ್ಜೆಕ್ಟ್ ಈಸ್ ಫ್ರೇಮ್ವರ್ಕ್. ಲೆಟ್ us see what is a framework. Framework refers to the provision for a number of software libraries and a number of application program interfaces, including those that can be selectively changed by the user codes in application. ಈ ಫ್ರೇಮ್ವರ್ಕ್ ಅನ್ನೋದು ಸಾಕಷ್ಟು ಸಾಫ್ಟ್ವೇರ್ ಲೈಬ್ರರೀಸ್ ಆಗಿರ್ಬೋದು, ಸಾಕಷ್ಟು ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್ ಆಗಿರ್ಬೋದು, ಇದನ್ನೆಲ್ಲ ನಾವೇನ್ ಮಾಡಿರ್ತೀವಿ, ಕೋಡ್ ರೂಪದಲ್ಲೇ ಒಂದು ಅಪ್ಲಿಕೇಶನ್ ಅಲ್ಲಿ ಪ್ಲೇಸ್ ಮಾಡಿರ್ತೀವಿ. ಆಲ್ ವಿ ಹ್ಯಾವ್ ಪ್ಲೇಸ್ಡ್ ದೀಸ್ ಫ್ರೇಮ್ವರ್ಕ್ ಇನ್ ದ ಫಾರ್ಮ್ ಆಫ್ application, and it consists of a software libraries and application program interface. An example of a framework is .NET framework. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ .NET framework ಅಂತ ಹೇಳ್ತಾ ಇದ್ದಾರೆ. Advantages of a framework are easier to work with a set of discrete object, software components, protocols, complex and different technologies. So then what are the advantages of this .NET framework? It is easier to work with a set of discrete object. ಈಸಿಯಾಗಿ ವರ್ಕ್ ಮಾಡಬಹುದು. ಓಕೆ, ಡಿಸ್ಕ್ರೀಟ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಬ್ಜೆಕ್ಟ್ ಇರುತ್ತೆ. ಆ ಡಿಫ್ರೆಂಟ್ ಆಬ್ಜೆಕ್ಟ್ ಜೊತೆಗೆ ಈಸಿಯಾಗಿ ಇಂಟ್ರಾಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇದೊಂದು ಸಾಫ್ಟ್ವೇರ್, ಈ PDF ಅನ್ನೋದು ಒಂದು ಸಾಫ್ಟ್ವೇರ್ ಅಂತ ಹೇಳ್ತಾ ಇದ್ದೀನಿ. ಈ PDF ಸಾಫ್ಟ್ವೇರ್ ವರ್ಕ್ ಮಾಡಬೇಕಾದ್ರೆ ನನ್ನ ಹತ್ರ ಆಪರೇಟಿಂಗ್ ಸಾಫ್ಟ್ವೇರ್ ಇರಬೇಕು. ಸೊ ಆಪರೇಟಿಂಗ್ ಸಿಸ್ಟಮ್ ಇಲ್ಲಿ ಮೈಕ್ರೋಸಾಫ್ಟ್ ವರ್ಷನ್ ಯೂಸ್ ಮಾಡ್ತಾ ಇದೀವಿ, ಕಂಪಲ್ಸರಿ .NET ಫ್ರೇಮ್ವರ್ಕ್ ಯೂಸ್ ಮಾಡಲೇಬೇಕು. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸಾಫ್ಟ್ವೇರ್ ಕಾಂಪೊನೆಂಟ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ರೂಲ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಕಾಂಪ್ಲೆಕ್ಸ್ ಮತ್ತೆ ಡಿಫ್ರೆಂಟ್ ಟೆಕ್ನಾಲಜೀಸ್ಗೆ ಸಂಬಂಧಪಟ್ಟದೆಲ್ಲ ಏನಾಗಿರುತ್ತೆ, ಇದರಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬೈಂಡಿಂಗ್ ಮೀನ್ಸ್ ಇನ್ಕ್ಲೂಡೆಡ್ ಇನ್ ಸಮಥಿಂಗ್ ಹೈಲಿ ಯೂಸ್ಫುಲ್. Forces the programmers to implement a code is a way that promote consistent coding. ಸೊ ಈ ರೀತಿಯಲ್ಲಿ ಎಲ್ಲ ಬೈಂಡಿಂಗ್ ಆಗಿದ್ದ ಆಬ್ಜೆಕ್ಟ್ ಆಗಿದ್ದ ಕಾರಣಕ್ಕಾಗಿ .NET ಫ್ರೇಮ್ವರ್ಕ್ ನ ಬಳಸಿಕೊಂಡು ನಾವೇನ್ ಮಾಡ್ಬೋದು, ಆಸ್ ಅ ಪ್ರೋಗ್ರಾಮರ್, ವಿ ದ ಪ್ರೋಗ್ರಾಮರ್ ನಾವು, ರೈಟ್, ವಿ ಕ್ಯಾನ್ ಏಬಲ್ ಟು ಡೆವಲಪ್ code, promotion code, and also fewer bugs and provisioning more flexibility in applications. ಸೊ ಕೆಲವು ಕೋಡ್ ನಾವು ಡೆವಲಪ್ ಮಾಡಬಹುದು, ಅದರಲ್ಲಿ ಕೆಲವು ಎರರ್ಸ್ ಇರಬಹುದು. ಬಗ್ಸ್ ಮೀನ್ಸ್ ಎರರ್ಸ್, and provisioning more flexibility in the applications. ಸೊ ಆ ರೀತಿಯ ಫ್ಲೆಕ್ಸಿಬಲ್ ಅಪ್ಲಿಕೇಶನ್ ನಾವು ಡೆವಲಪ್ ಮಾಡಬಹುದು, ಸಾಫ್ಟ್ವೇರ್ ನಾವು ಡೆವಲಪ್ ಮಾಡಬಹುದು. ಅಂಡ್ ಈಸಿ ಇನ್ ಟೆಸ್ಟಿಂಗ್ ಅಂಡ್ ಡಿಬಗ್ಗಿಂಗ್ ಆಫ್ ದ ಕೋಡ್. ಈ ಫ್ರೇಮ್ವರ್ಕ್ ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ವಿ ಕ್ಯಾನ್ ಈಸಿಲಿ ಟೆಸ್ಟ್ ಅಂಡ್ ಡಿಬಗ್ ದ ಕೋಡ್, ರೈಟ್? ಸೊ ಟೆಸ್ಟ್ ಮಾಡಬಹುದು, ಕರೆಕ್ಷನ್ ಮಾಡಬಹುದು, ರೈಟ್? ಸೊ ದಟ್ ಈಸ್ ಒನ್ ಆಫ್ ಅ ಕೀ ಟರ್ಮ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ನಾವ್ ದ ಟಾಪಿಕ್ಸ್. ಇಷ್ಟು ತನಕ ನಾವು ಕೀ ಟರ್ಮ್ಸ್ ಮಾತ್ರವೇ ಕಲ್ತಿದ್ವಿ. ಆ ಕೀ ಟರ್ಮ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ನೌ ವಿ ಆರ್ ಮೂವಿಂಗ್ ಟು ಅವರ್ ಟಾಪಿಕ್ಸ್. ಓಕೆ, ಸೊ 3.2, ವಾಟ್ ಇಸ್ ದ ಟಾಪಿಕ್? ವೆಬ್ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಫಾರ್ ಕನೆಕ್ಟೆಡ್ ಡಿವೈಸ್. ಯಾವುದೆಲ್ಲ ವೆಬ್ ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್ ಉಂಟು, ಆ ವೆಬ್ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಯೂಸ್ ಮಾಡಿ ನಾವು ಡಿವೈಸ್ಗಳನ್ನ ಹೇಗೆ ಕನೆಕ್ಟ್ ಮಾಡ್ತೀವಿ, ರೈಟ್? Data of connected devices routes over the web in two types of communication environment. ಸೊ ನಿಮ್ಮ ಕನೆಕ್ಟೆಡ್ ಡಿವೈಸ್ ನ ನಾವು ಡೇಟಾ ಮುಖಾಂತರ ಸೆಂಡ್ ಮಾಡ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ವಿ ಹ್ಯಾವ್ ಟು ಫೈಂಡ್ ದ ರೂಟ್ಸ್ ಓವರ್ ದ ವೆಬ್. ಸೊ ಕಂಪಲ್ಸರಿ ಏನ್ ಫೈಂಡ್ ಔಟ್ ಮಾಡಬೇಕು? ರೂಟ್ ನು ಫೈಂಡ್ ಔಟ್ ಮಾಡಬೇಕು, ಹೇಗೆ ಡೇಟಾವನ್ನು ಸೆಂಡ್ ಮಾಡಬೇಕು ಅನ್ನೋದನ್ನ. ಸೊ ನಿಮ್ಮ ಕಮ್ಯುನಿಕೇಶನ್ ಎನ್ವೈರ್ಮೆಂಟ್ ನಲ್ಲಿ ಡೇಟಾ ಸೆಂಡ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಫಸ್ಟ್ ಐಡೆಂಟಿಫೈ ದ ರೂಟ್ ಟು ಟ್ರಾನ್ಸ್ಮಿಟ್ ದ ಡೇಟಾ ಇನ್ ಅ ವೆಬ್ ಎನ್ವೈರ್ಮೆಂಟ್. ಓಕೆ, ದೀಸ್ ಎನ್ವೈರ್ಮೆಂಟ್ಸ್ ಆರ್, ಈ ರೂಟಿಂಗ್ ಮಾಡುವ ಎನ್ವೈರ್ಮೆಂಟ್ ಯಾವುದು ಉಂಟು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ ಈಸ್ ಕನ್ಸ್ಟ್ರೈನ್ಡ್ ರೆಸ್ಟ್ಫುಲ್ ಎನ್ವೈರ್ಮೆಂಟ್. ಫಸ್ಟ್ ಯಾವುದು? ನಿಮ್ಮ ಡೇಟಾ ಸೆಂಡ್ ಮಾಡುವ ರೂಟ್ ನ ಐಡೆಂಟಿಫೈ ಮಾಡುವ ಎನ್ವೈರ್ಮೆಂಟ್ ಯಾವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಕನ್ಸ್ಟ್ರೈನ್ಡ್ ರೆಸ್ಟ್ಫುಲ್ ಎನ್ವೈರ್ಮೆಂಟ್, ಕೋರ್ ಅಂತ ಹೇಳ್ತಿದ್ದಾರೆ. ಲೆಟ್ us see what is this constrained restful environment. IoT devices or MDM devices communicated between themselves in a local area network. ನಿಮ್ಮ IoT ಡಿವೈಸ್ ಆಗಿರ್ಬೋದು, ನೆಟ್ವರ್ಕ್ ಮೆಷಿನ್ ಟು ಮೆಷಿನ್ ಡಿವೈಸ್ ಆಗಿರ್ಬೋದು, ನೆಟ್ವರ್ಕ್ ನ ಲೋಕಲ್ ಏರಿಯಾ ನೆಟ್ವರ್ಕ್ ನಲ್ಲಿ ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಮ್ಯುನಿಕೇಟ್ ಬಿಟ್ವೀನ್ ದೆಮ್ಸೆಲ್ಸ್ ಇನ್ ಎ ಲೋಕಲ್ ಏರಿಯಾ ನೆಟ್ವರ್ಕ್. ಓಕೆ, ಎ ಡಿವೈಸ್ ಟಿಪಿಕಲಿ ಸೆನ್ಸ್ ಆರ್ ರಿಸೀವ್ಸ್ ಟೆನ್ಸ್ ಆಫ್ ಬೈಟ್ಸ್. ಸೊ ಆಟೋಮೆಟಿಕಲಿ ಲೋಕಲ್ ಏರಿಯಾ ನೆಟ್ವರ್ಕ್ ನಲ್ಲಿ IoT ಡಿವೈಸ್ ಆಗಿರ್ಬೋದು, ಮೆಷಿನ್ ಟು ಮೆಷಿನ್ ಡಿವೈಸ್ ನ ನಾವು ಕನೆಕ್ಟ್ ಮಾಡಿದ್ರೆ
ಲೋಕಲ್ ಏರಿಯಾ ನೆಟ್ವರ್ಕ್ ಇಂದ ಏನಾಗುತ್ತೆ, ಆ ಡಿವೈಸ್ ಟೆನ್ಸ್ ಆಫ್ ಬೈಟ್ಸ್ ಆಫ್ ಡಾಟಾನ ಸೆಂಡ್ ಮಾಡುತ್ತೆ, ಅದೇ ರೀತಿಯಲ್ಲಿ ರಿಸೀವ್ ಮಾಡುತ್ತೆ. The data gathered after enriching and consolidating from a number of devices consist of hundreds of bytes. ಸೊ ಈಗ ಒಂದು ಡಿವೈಸ್ ಮಾತ್ರವೇ ಇರುವುದಿಲ್ಲ, ಸಾಕಷ್ಟು ಡಿವೈಸ್ ಇರುತ್ತೆ. ಆ ಸಾಕಷ್ಟು ಡಿವೈಸ್ ಇಂದ ಡೇಟಾ ಗ್ಯಾದರ್ ಮಾಡಿದ ನಂತರ, ಐಡೆಂಟಿಫೈ ಮಾಡಿದ ನಂತರ, ಕನ್ಸಾಲಿಡೇಟ್ ಮಾಡಿದ ನಂತರ, ಅದಾದ ನಂತರ ನಾವೇನ್ ಮಾಡ್ತಾ ಇದ್ವಿ, ವಿ ಕ್ಯಾನ್ ಏಬಲ್ ಟು ಸೆಂಡ್ ಹಂಡ್ರೆಡ್ಸ್ ಆಫ್ ಬೈಟ್ಸ್. ಓಕೆ, ಹಂಡ್ರೆಡ್ಸ್ ಆಫ್ ಬೈಟ್ಸ್ ಆಫ್ ಡೇಟಾ ವಿ ಆರ್ ಟ್ರಾನ್ಸ್ಮಿಟಿಂಗ್, ರೈಟ್. A gateway in the communication framework enables the data of networked device that communication over the internet using the REST software architecture. ನಿಮ್ಮ ಗೇಟ್ವೇ ಕಮ್ಯುನಿಕೇಶನ್ ಫ್ರೇಮ್ವರ್ಕ್ ನೆಟ್ವರ್ಕ್ ನಲ್ಲಿ ಏನಿರುತ್ತೆ, ಗೇಟ್ವೇಸ್ ಇರುತ್ತೆ. ಆ ಗೇಟ್ವೇನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಡೇಟಾ ಆಫ್ ನೆಟ್ವರ್ಕ್ಡ್ ಡಿವೈಸ್, ಡೇಟಾ ಆಫ್ ನೆಟ್ವರ್ಕ್ಡ್ ಡಿವೈಸ್ ದಟ್ ಕಮ್ಯುನಿಕೇಟ್ ಓವರ್ ದ ಇಂಟರ್ನೆಟ್. ಸೊ ನೆಟ್ವರ್ಕ್ ಡಿವೈಸ್ ನಲ್ಲಿ ಕಮ್ಯುನಿಕೇಟ್ ಆಗಿರುವ ಯಾವುದೆಲ್ಲ ಡಿವೈಸ್ ಕಮ್ಯುನಿಕೇಟ್ ಆಗಿಟ್ಟು ಡೇಟಾ ಟ್ರಾನ್ಸ್ಫರ್ ಮಾಡ್ತಾ ಉಂಟು ಅನ್ನೋದನ್ನ ಈ ಕಮ್ಯುನಿಕೇಶನ್ ಗೇಟ್ವೇ ಪ್ರೋಟೋಕಾಲ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ. ಇದೆಲ್ಲ ನಾವು ರೆಸ್ಟ್ ಸಾಫ್ಟ್ವೇರ್ ನ ಆರ್ಕಿಟೆಕ್ಚರ್ ನಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ. ಓಕೆ, ರೆಸ್ಟ್ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ನಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ, ರೈಟ್. Next, device has the constraint in this sense that their data is limited in size compared to when data interchange between web clients and web servers take place using HTTP transmission control protocol and internet protocol. ಸೊ ಪ್ರತಿಯೊಂದು ಡಿವೈಸ್ ನಲ್ಲಿನೂ ಕೆಲವೆಲ್ಲ ಸೆನ್ಸಿಂಗ್ ಕನ್ಸ್ಟ್ರೆಂಟ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ. ಆ ಸೆನ್ಸಿಂಗ್ ಕನ್ಸ್ಟ್ರೆಂಟ್ಸ್ ಇಂದ ನಾವೇನ್ ಮಾಡ್ಬೋದು, ಲಿಮಿಟೆಡ್ ಡೇಟಾವನ್ನು ಕಂಪೇರ್ ಮಾಡ್ಬೋದು, ಲಿಮಿಟೆಡ್ ಡೇಟಾವನ್ನು ನಾವು ಕಂಪ್ರೆಸ್ ಮಾಡ್ಬೋದು, ಸೈಜ್ ಅನ್ನು ಐಡೆಂಟಿಫೈ ಮಾಡಿ ಕಂಪೇರ್ ಮಾಡ್ಬೋದು. ಅದೇ ರೀತಿಯಲ್ಲಿ ಡಾಟಾ ಇಂಟರ್ಚೇಂಜ್ ಮಾಡ್ಬೋದು. ಎಲ್ಲಿಂದ ಎಲ್ಲಿಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ, ಡಾಟಾ ಇಂಟರ್ಚೇಂಜ್ ಫ್ರಮ್ ಯುವರ್ ವೆಬ್ ಕ್ಲೈಂಟ್ ಟು ವೆಬ್ ಸರ್ವರ್. ಈ ವೆಬ್ ಕ್ಲೈಂಟ್ ಇಂದ ವೆಬ್ ಸರ್ವರ್ ನಲ್ಲಿ ನಾವು ಲಿಮಿಟೆಡ್ ಸೈಜ್ ಆಫ್ ಡೇಟಾವನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿದ್ರೆ ಕಂಪಲ್ಸರಿ ನಾವು ಕೆಲವೆಲ್ಲ ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ. ಯಾವ್ದೆಲ್ಲ ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, HTTP ಪ್ರೋಟೋಕಾಲ್ ಆಗಿರ್ಬೋದು, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಇಂಟರ್ನೆಟ್ ಪ್ರೋಟೋಕಾಲ್ ಆಗಿರ್ಬೋದು. Another constraint is data routing when routing over a network of lower power and loss. ಸೊ ಇನ್ನೊಂದು ಕನ್ಸ್ಟ್ರೆಂಟ್ ಏನ್ ಬರುತ್ತೆ, ನೀವು ಡಾಟಾ ಟ್ರಾನ್ಸ್ಮಿಷನ್ ಮಾಡ್ತಿರುವಾಗ ಡಾಟಾ ರೂಟ್ ನ ಐಡೆಂಟಿಫೈ ಮಾಡಬೇಕು, ಡಾಟಾ ರೂಟಿಂಗ್ ನ ಯೂಸ್ ಮಾಡಿ ಕಡಿಮೆ ಪವರ್ ಬಳಸಬೇಕು. ಸೊ ಇಫ್ ಯು ಆರ್ ಸೆಂಡಿಂಗ್ ದ ಡೇಟಾ ಮೀನ್ಸ್ ಇಟ್ ಹ್ಯಾಸ್ ಟು ರಿಕ್ವೈರ್ ಲೆಸರ್ ಪವರ್ ಅಂಡ್ ಡೇಟಾ ಲಾಸ್. ಡೇಟಾ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು, ಅದಕ್ಕೆ ಇಲ್ಲಿ ರೋಲ್ ಅಂತ ಹೇಳ್ತಾ ಇದ್ದಾರೆ. ಲೋಯರ್ ಪವರ್ ಅಂಡ್ ರೋಲ್ ಲಾಸ್, ಲೋಯರ್ ಪವರ್ ಅಂಡ್ ಲಾಸ್ ಆಗಬಾರ್ದು, ಡೇಟಾ ಲಾಸ್ ಆಗಬಾರ್ದು. ರೋಲ್ ನೆಟ್ವರ್ಕ್ ಇಸ್ ಅ ವೈರ್ಲೆಸ್ ನೆಟ್ವರ್ಕ್. ಇಲ್ಲಿ ರೋಲ್ ಅಂತ ಹೇಳ್ತಾ ಇದ್ವಿ, ರೋಲ್ ಅನ್ನೋದು ಒಂದು ನೆಟ್ವರ್ಕ್ ಆಗಿರುತ್ತೆ, ಇದು ವೈರ್ಲೆಸ್ ನೆಟ್ವರ್ಕ್ ಆಗಿರುತ್ತೆ ವಿತ್ ಲೋ ಪವರ್ ಟ್ರಾನ್ಸಿವರ್ಸ್. ಸೊ ರೋಲ್ ಅನ್ನೋದು ನೆಟ್ವರ್ಕ್ ವೈರ್ಲೆಸ್ ನೆಟ್ವರ್ಕ್ ಪ್ರೋಟೋಕಾಲ್ ನೆಟ್ವರ್ಕ್ ಆಗಿರುತ್ತೆ. ಇದೆಲ್ಲ ನಿಮ್ಮ ಲೋ ಪವರ್ ಟ್ರಾನ್ಸ್ಫರ್ ಆಗಿ ವರ್ಕ್ ಆಗುತ್ತೆ, ಲೋ ಪವರ್ ಟ್ರಾನ್ಸಿವರ್ಸ್ ರಿಸೀವರ್ಸ್ ಆಗಿ ವರ್ಕ್ ಆಗುತ್ತೆ. Another constraint is that the device may sleeps most of the time in low power environment and awaken on event or when required. ಸೊ ಇನ್ನೊಂದು ಕನ್ಸ್ಟ್ರೆಂಟ್, ಇನ್ನೊಂದು ರೂಲ್ ಏನಂತ ಹೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ಎಲ್ಲಾ ಡಿವೈಸಸ್ ಸ್ಲೀಪ್ ಮೋಡ್ ನಲ್ಲಿ ಇರುತ್ತೆ. ಅಂದ್ರೆ ಇಟ್ ಕನ್ಸ್ಯೂಮ್ಸ್ ಮೋಸ್ಟ್ ಡಿವೈಸಸ್ ಮೇ ಸ್ಲೀಪ್ ಮೋಸ್ಟ್ ಆಫ್ ದ ಟೈಮ್ ಇನ್ ಲೋ ಪವರ್ ಎನ್ವೈರ್ಮೆಂಟ್. ಲೋ ಪವರ್ ಎನ್ವೈರ್ಮೆಂಟ್ ನಲ್ಲಿ ಎಲ್ಲ ಡಿವೈಸ್ ಎಲ್ಲ ಸ್ಲೀಪಿಂಗ್ ಸ್ಟೇಟ್ ನಲ್ಲಿ ಇರುತ್ತೆ, ಅಂದ್ರೆ ಇನ್ಆಕ್ಟಿವ್ ಸ್ಟೇಟ್ ನಲ್ಲಿ ಇರುತ್ತೆ. ಯಾವಾಗ ಅಗತ್ಯ ಬೀಳುತ್ತೋ ಆವಾಗ ಮಾತ್ರವೇ ಆಕ್ಟಿವ್ ಆಗುತ್ತೆ. ಓಕೆ, ಅಂಡ್ ಅವೇಕನ್ಸ್ ಆನ್ ಈವೆಂಟ್ ಆರ್ ವೆನ್ ರಿಕ್ವೈರ್ಡ್. ಯಾವಾಗ ಅವಶ್ಯಕತೆ ಬೀಳುತ್ತೋ, ಯಾವಾಗ ಡಾಟಾ ಟ್ರಾನ್ಸ್ಫರ್ ಆಗ್ಬೇಕಂತ ಇರುತ್ತೋ ಆವಾಗ ಮಾತ್ರವೇ ಅವೇಕನ್ ಆಗಿ ಏನಾಗುತ್ತೆ, ಡಾಟಾ ಟ್ರಾನ್ಸ್ಮಿಷನ್ ಆಗುತ್ತೆ. ಅಷ್ಟು ತನಕ ಏನಾಗುತ್ತೆ, ಇಟ್ ವಿಲ್ ಕನ್ಸ್ಯೂಮ್ ಲೋ ಪವರ್ ಟ್ರಾನ್ಸ್ಫರ್ಸ್. ಓಕೆ, ಲೋ ಪವರ್ಸ್ ಅಂಡ್ ಲಾಸ್, ರೈಟ್. ಡಿವೈಸಸ್ ಕನೆಕ್ಟಿವಿಟಿ ಮೇ ಆಲ್ಸೋ ಬ್ರೇಕ್ ಫಾರ್ ಲಾಂಗ್ ಪೀರಿಯಡ್ಸ್. ಸೊ ಡಿವೈಸ್ ಕನೆಕ್ಟಿವಿಟಿ ಮೇ ಆಲ್ಸೋ ಬ್ರೇಕ್ ಫಾರ್ ಲಾಂಗ್ ಪೀರಿಯಡ್ಸ್. ಲಾಂಗ್ ಟೈಮ್ ನಲ್ಲಿ ಇನ್ನೂ ಕನೆಕ್ಟ್ ಆಗ್ತಾ ಇದ್ರೆ ಅಂತ ಇದು ಡಿವೈಸ್ ಏನ್ ಮಾಡುತ್ತೆ, ಬ್ರೇಕ್ ಮಾಡುತ್ತೆ. ಈಗ ನಾನು ಡೇಟಾ ಆನ್ ಮಾಡಿದ ಕೂಡಲೇ ನೆಟ್ವರ್ಕ್ಗೆ ಕನೆಕ್ಟ್ ಆಗಬೇಕು, ಕನೆಕ್ಟ್ ಆಗದೆ ಸಾಕಷ್ಟು ಟೈಮ್ ತಗೊಳ್ತಾ ಉಂಟು ಅಂತ ಅನ್ಕೊಳ್ಳಿ, ಬ್ರೇಕ್ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಲಿಲ್ಲ ಅಂತ ಹೇಳಿ. ಹ್ಯಾವ್ ಲಿಮಿಟೆಡ್ ಅಪ್ ಇಂಟರ್ವೆಲ್ಸ್ ಇನ್ ಲಾಸ್ ಎನ್ವೈರ್ಮೆಂಟ್. ಸೊ ಈ ರೀತಿ ಬ್ರೇಕ್ ಲಾಂಗ್ ಪೀರಿಯಡ್ ನಲ್ಲಿ ಕಾಯ್ತಾ ಇರೋದನ್ನೆಲ್ಲ ಬ್ರೇಕ್ ಮಾಡಿ ಏನ್ ಮಾಡುತ್ತೆ, ನಿಮ್ಮ ಲಿಮಿಟೆಡ್ ಇಂಟರ್ವೆಲ್ ಟೈಮ್ ನ ಲಾಸ್ ಎನ್ವೈರ್ಮೆಂಟ್ ಅಂಡ್ ಹ್ಯಾವ್ ಲಿಮಿಟೆಡ್ ಡಾಟಾ ಸೈಜ್, ನಿಮ್ಮ ಲಿಮಿಟೆಡ್ ಡಾಟಾ ಸೈಜ್ ಮಾತ್ರವೇ ಸ್ಪೆಸಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ವಾಟ್ಸ್ಆಪ್ ನಲ್ಲಿ 25 MB ಗಿಂತ ಜಾಸ್ತಿ ಡೇಟಾವನ್ನು ಸೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದ್ರೆ 100 MB, ರೈಟ್. ಫಾರ್ ಎಕ್ಸಾಂಪಲ್ 1 GB ಡೇಟಾ ನಾನು ಸೆಂಡ್ ಮಾಡಬೇಕು ಅಂತ ಹೇಳಿ ನಾನು ಅಪ್ಲೋಡ್ಗೆ ಕೊಟ್ರೆ ಇಟ್ ವಿಲ್ ಟೇಕ್ ಅ ಮೋರ್ ಟೈಮ್.
but it will breaks. So ಇದೊಂದು simple example ನಾನು ಹೇಳ್ತಾ ಇದ್ದೀನಿ. Okay, this is a simple example for this how device connectivity breaks for a long film, right? And it is also having the limited data size. For example, WhatsApp ನಲ್ಲಿ ನಾವು ಸೆಂಡ್ ಮಾಡಬೇಕಾಗಿದ್ರೆ maximum minimum 25 MB maximum 100 MB ಅಂತ ಹೇಳ್ತಾರೆ, ಬಟ್ ಕೆಲವು ಸಲ ಆಗುತ್ತೆ ಕೆಲವು ಸಲ ಆಗಲ್ಲ, ಅಪ್ ಟು 90 MB ಆಗಬಹುದು, ರೈಟ್? ನೆಕ್ಸ್ಟ್ ಒನ್ ಈಸ್ ಕನ್ಸ್ಟ್ರೈನ್ಡ್ ರೆಸ್ಟ್ಫುಲ್ ಎನ್ವೈರನ್ಮೆಂಟ್ ನೋಡಿದ್ವಿ. ಈಗ ಅನ್ಕನ್ಸ್ಟ್ರೈನ್ಡ್ ಎನ್ವೈರನ್ಮೆಂಟ್. ವಾಟ್ ಈಸ್ ಅನ್ಕನ್ಸ್ಟ್ರೈನ್ಡ್ ಎನ್ವೈರನ್ಮೆಂಟ್? ವೆಬ್ ಅಪ್ಲಿಕೇಶನ್ ಯೂಸಸ್ HTTP and RESTful HTTP ಫಾರ್ ವೆಬ್ ಕ್ಲೈಂಟ್ ಅಂಡ್ ವೆಬ್ ಸರ್ವರ್ ಕಮ್ಯುನಿಕೇಶನ್. ನಮಗೆ ವೆಬ್ ಅಪ್ಲಿಕೇಶನ್ಸ್ ನಲ್ಲಿ HTTP ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ, RESTful HTTP ಪ್ರೋಟೋಕಾಲ್ಸ್ ಯೂಸ್ ಮಾಡ್ತೀವಿ. ಯಾವರ ನಡುನಲ್ಲಿ? ವೆಬ್ ಕ್ಲೈಂಟ್ ಮತ್ತೆ ವೆಬ್ ಸರ್ವರ್ ಕಮ್ಯುನಿಕೇಶನ್ ನಡುನಲ್ಲಿ. A web object consists of thousands of bytes. Compulsory web object nu use ಮಾಡಿದ್ರೆ we have to transmit the thousands of byte of data over IP network for the internet. Okay, compulsory thousands of bytes of data nu ನಾವು web object ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು. Data routes over IP network for the internet. So ಏನೇ ಒಂದು ಡೇಟಾ ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿದ್ರೆ, ರೂಟ್ ಮಾಡಬೇಕಂತ ಹೇಳಿದ್ರೆ we have to use IP network. IP network ನು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ? ಡೇಟಾ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ವಿ ಇಂಟರ್ನೆಟ್ ನಲ್ಲಿ. Web application and services uses the IP and TCP protocols for internet network and transport layer. So ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ದೀವಿ? Web application and services uses the IP and TCP protocol. Web application ಮತ್ತೆ services ಪ್ರೊವೈಡ್ ಮಾಡಬೇಕಂತ ಹೇಳಿದ್ರೆ ನಾವು IP protocol ಅಥವಾ TCP protocol ಯೂಸ್ ಮಾಡ್ತಾ ಇದ್ವಿ. ನೀವು ಯೂಸ್ ಮಾಡ್ತಿರೋದೆಲ್ಲ ವೆಬ್ ಅಪ್ಲಿಕೇಶನ್ಸ್. ಓಕೆ, ವಾಟ್ ಎವರ್ ಯು ಆರ್ ಯೂಸಿಂಗ್ in your smartphone, all these are the web applications. It consumes IP protocol and TCP IP protocol for internet work and transport layer. Next, some terminologies. This is a 5 marks very important question. 5 marks 6 marks ನಲ್ಲಿ very important question ಆಗಿ ಕೇಳ್ತಾರೆ. Yes, let us see. First terminology is request or response, client server. ಈ terminology ಕೇಳ್ತಾರೆ 6 marks ನಲ್ಲಿ 3 marks ಆಗಿ ಕೇಳ್ತಾರೆ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. Request response, client server. A request response message exchanges refers to an object client requesting for resource and object server sending the response. So ಇಲ್ಲಿ request response message ನಾವು object ಮುಖಾಂತರ exchange ಮಾಡ್ತಾ ಇದ್ವಿ. We are exchanging the messages between client and server in the form of resources. Okay, we will continue in the next class.